ಹೋಗ್ಬೇಕು ಅಂತಂದ್ರೆ ನಾವು ಈ ಸಲ ಪಣ ತೊಟ್ಟು ಬಂದ್ಬಿಟ್ಟಿದ್ವಿ ಸರ್. ಯಾಕಪ್ಪ ಅಂದರೆ ನಾವು 50 ವರ್ಷದಿಂದ ಈ ಥರ ಜೀತ ಥರ ಕೆಲಸ ಮಾಡ್ಕೊಂಡು ಬರ್ತಾ ಇದ್ವಿ ICDS ಯೋಜನೆಯಲ್ಲಿ. ICDS ಯೋಜನೆ 1975 ಪ್ರಾರಂಭವಾಗಿ ಈಗ 50 ವರ್ಷ ಕಾಲಿಟ್ಟಿರೋದ್ರಿಂದ ಸುವರ್ಣ ಒಂದು ವರ್ಷ ಅಂತಂದೇಳಿ ಆಚರಣೆ ಮಾಡಲಿಕ್ಕೆ ನಾವು ಮಹಿಳೆಯರನ್ನ ಬೀದಿ ಕೂರಿಸಿದೆ. ಆ ಬೀದಿನಲ್ಲಿ ಯಾರು ಓಡಾಡಬಾರ್ದು, ಮಹಿಳೆಯರಿಗೆ ಒಂದು ನ್ಯಾಯ ನೀತಿ ಸಿಗಬೇಕು ಅಂತಂದೇಳಿ ಮೋದಿ ಸರ್ಕಾರ ಆಗಿರ್ಬೋದು, ಈಗಿನ ಈ ಸಿದ್ದರಾಮಯ್ಯ ಸರ್ಕಾರ ಆಗಿರ್ಬೋದು, ಮಹಿಳೆಯರಿಗೆ ನಾವೆಲ್ಲನ ಬೆಂಬಲ ಕೊಡ್ತೀವಿ, ಅವರಿಗೆ ಆರ್ಥಿಕವಾಗಿ ಏನೇನು ಬೇಕು ಎಲ್ಲ ಸಬಲತೆಯನ್ನು ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ. ಬಟ್ ಆದರೂ ನಾವು ಬೀದಿಲಿ ಬಂದು ನಿಲ್ಲುವಂಥ ಸ್ಥಿತಿ ಸರ್ಕಾರ ಮಾಡಿದೆ. ಅದಕ್ಕೆ ನಾವು ಖಂಡಿಸ್ತೀವಿ. ಯಾಕಪ್ಪ ಅಂತಂದರೆ 50 ವರ್ಷದಿಂದ ಜೀತ ಥರ ನಾವು ಕೆಲಸ ಮಾಡಿಸ್ಕೊಂಡಾಗ ಅದಕ್ಕೆ ತಕ್ಕಂಥ ಬೆಲೆ ಕೊಡಲಿಲ್ಲ, ನಮಗೆ ತಕ್ಕಂಥ ವೇತನ ಕೊಡಲಿಲ್ಲ. ನಮಗೀಗ ಗೌರವಧನ ಬಿಟ್ಟು ಒಂದು ಕನಿಷ್ಠ ವೇತನ ಮಾಡಬೇಕು ಅಂತ ಕಾರಣ ಏನಪ್ಪ ಅಂತಂದರೆ ನಮ್ಮ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಯಾವುದೇ ಯೋಜನೆಗಳನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂದರೆ ನಮ್ಮ ಅಂಗನವಾಡಿ ಕಾರ್ಯಕರ್ತರೇ ಮೊದಲು ಮುಂಚೂಣಿನಲ್ಲಿ ಬರುವಂಥ ಒಂದು ವ್ಯವಸ್ಥೆ. ಯಾಕಂದ್ರೆ ಅಂದರೆ ಗ್ರಾಸ್ ರೂಟ್ ಲೆವೆಲಲ್ಲಿ ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ಸಿಗೋವಂಥ ಒಂದು ಮಾಹಿತಿ ಇಡೀ ರಾಜ್ಯದಲ್ಲಿ ಎಲ್ಲೂ ಸಿಗಲ್ಲ. ಮಿನಿ DC ಅಂತಲೇ ಕರೀತಾರೆ. ಮಿನಿ DC ಪದವಿ ಬೇಡ, ಎರಡನೇ ತಾಯಿ ಅಂತ ಹೇಳ್ತಾರೆ. ಎರಡನೇ ತಾಯಿ ನಾವು ಆಗ್ಬಿಟ್ಟಿದ್ದೀವಿ ಆಲ್ರೆಡಿ. ಮಕ್ಕಳಿಗೋಸ್ಕರ ನಾವು ಶಾಲಾಪೂರ್ವ ಶಿಕ್ಷಣದಲ್ಲಿ ಮತ್ತು ಪೌಷ್ಟಿಕಾಹಾರ ಕೊಡೋದ್ರಲ್ಲಿ, ಗರ್ಭಿಣಿ ಬಾಣಂತಿ ನೋಡ್ಕೊಳ್ಳೋದ್ರಲ್ಲಿ ನಾವು ಎರಡನೇ ತಾಯಿ ಅಂತ ಬಿಡಿಸ್ಕೊಂಡ್ಬಿಟ್ಟಿದ್ದೀವಿ. ಆ ತಾಯಿಗೆ ಬದುಕಲಿಕ್ಕೆ ಏನು ಬೇಕು ಆ ಬೇಕು ಬೇಡನ ಸರ್ಕಾರ ನಮ್ಮ ಪರವಾಗಿ ನಿಂತು ನಮಗೊಂದು ಕನಿಷ್ಠ ವೇತನ ನೀಡಬೇಕು ಅನ್ನೋದೇ ನಮ್ಮ ಮೂಲ ಉದ್ದೇಶ. ವಿವಿಧ ಜಿಲ್ಲೆಗಳಿಂದ ಎಲ್ಲೋ ಆಗಮಿಸ್ತಾ ಇದ್ದಾರೆ. ಇದು ಮೊದಲನೇ ಸ್ವಲ್ಪ ಶಾಂಪಲ್ ಹೋರಾಟ. ಬಟ್ ಈಗ ಈ ಒಂದು ಬೇಡಿಕೆ ಇಟ್ಟಿರೋದ್ರಿಂದ ರಾಜ್ಯದ ಎಲ್ಲ ಕಾರ್ಯಕರ್ತರು ಇದಕ್ಕೆ ಒಪ್ಕೊಂಡು ನಮ್ಮ ಬೇಡಿಕೆಗೆ ಸರ್ಕಾರನ ಮುಂದಿಡೋಣ ಅಂತಂದೇಳಿ ಸರ್ಕಾರ ಮುಂದೆ ತಗೊಂಡ್ಬಂದಿದ್ದೀವಿ. ಸರ್ಕಾರ ಇದಕ್ಕೆ ಮಡಿಲಿಲ್ಲ ಅಂದರೆ ನಾವಿನ್ನು ಉಗ್ರವಾದ ಹೋರಾಟನ ಬೇರೆ ಬೇರೆ ರೀತಿಯಲ್ಲಿ ಮಾಡಬೇಕು ಅಂತಂದೇಳಿ ನಾವು ತೀರ್ಮಾನ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಅವಕಾಶ ಕೊಡದೆ ಸರ್ಕಾರ ನಮ್ಮ ಒಂದು ಬೇಡಿಕೆ ಏನಿದೆ ಅದನ್ನು ಕರೆದು ಮಾತಾಡಿ ನಮಗೆ ಲಿಖಿತ ರೂಪದಲ್ಲಿ ಕೊಡಬೇಕು ಅಂತಂದೇಳಿ ನಮ್ಮ ಇವತ್ತಿನ ಹೋರಾಟದ ಮುಖ್ಯ ಉದ್ದೇಶ. ನನ್ನ ಹೆಸರು ಬಿ ಪ್ರೇಮ ಅಂತಂದೇಳಿ, ರಾಜ್ಯಾಧ್ಯಕ್ಷರು, ಅಂಗನವಾಡಿ ಕಾರ್ಯಕರ್ತರ ಸಹಾಯಕರ ಸ್ವತಂತ್ರ ಸಂಘ. ನಮಸ್ತೆ ಸರ್. ಎಲ್ರಿಗೂ ನಮಸ್ಕಾರ. ಇಲ್ಲಿ ನೋಡ್ಕೊಂಡು ಮಾತಾಡಿ. ಎಲ್ರಿಗೂ ನಮಸ್ಕಾರ. ಇವತ್ತು ಇಡೀ ರಾಜ್ಯಾದ್ಯಂತ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರು ಭಾಗವಹಿಸಿದ್ದೀವಿ. ನಮ್ಮದು ಮುಖ್ಯ ಬೇಡಿಕೆ ಬಂದು ಕನಿಷ್ಠ ವೇತನ. ಅಂಗನವಾಡಿ ಕಾರ್ಯಕರ್ತೆಯರಿಗೆ 25,000, ಸಹಾಯಕಿಯರಿಗೆ 12,000 ಮಾಡಬೇಕು ಅಂತ ಹೇಳಿ ಈ ಒಂದು ಹೋರಾಟ ಮಾಡ್ತಾ ಇದ್ದೀವಿ. ನಾವು ಈ ಹೋರಾಟದಲ್ಲಿ ಜಯ ಗಳಿಸಲೇಬೇಕು ಅಂತ ಹೇಳಿ ಪಣ ತೊಟ್ಟು ಕೂತಿದ್ದೀವಿ. ಸರ್ಕಾರ ಆಗಿರ್ಬೋದು ನಮ್ಮ ಮನವಿ ಸ್ವೀಕರಿಸೋಕ್ಕೂ ಇನ್ನೂ ಯಾರೂ ಬಂದಿಲ್ಲ. ವೇಟ್ ಮಾಡ್ತಾ ಇದ್ದೀವಿ. ನಮಗೆ ಇವಾಗ ಏನು ಭರವಸೆ ಕೊಟ್ಟು ಕಳಿಸೋದಾದರೆ ನಾವು ಖಂಡಿತ ಎದ್ದೋಗಲ್ಲ. ಇಲ್ಲ ಲಿಖಿತ ರೂಪದಲ್ಲಿ ನಿಮ್ಮದು ಈ ಥರ ಎಷ್ಟು ಸ್ಯಾಲ್ರಿ ಕನಿಷ್ಠ ವೇತನ ಕೇಳಿದ್ದೀವಿ, ನಮ್ಗೆ ಲಿಖಿತ ರೂಪದಲ್ಲಿ ಕೊಟ್ಟರೆ ಮಾತ್ರ ನಾವು ಇಲ್ಲಿಂದ ಎದ್ದೋಗ್ತೀವಿ ಅಂತ ಹೇಳಿ ಈ ಮುಖಾಂತರ ತಿಳಿಸ್ತಾ ಇದ್ದೀವಿ ಸರ್. ಉಮಾಮಣಿ KL, ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರ ಸ್ವತಂತ್ರ ಸಂಘದ ಪ್ರಧಾನ ಕಾರ್ಯದರ್ಶಿ.